ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಸೈಟ್ ಇಲ್ಲದವರಿಗೆ ಉಚಿತ ಸೈಟ್ ಭಾಗ್ಯವನ್ನ ಕಲ್ಪಿಸ್ತಾ ಇದ್ದಾರೆ. ಡಿಕೆ ಸರ್ಕಾರದಿಂದ ಮಹತ್ವದ ಘೋಷಣೆ. ಉಚಿತ ಸೈಟ್ ನೀಡುವ ಭರವಸೆಯನ್ನ ನೀಡಿದ ಸಿಎಂ ಡಿಕೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲಾಗ್ತಾ ಇದೆ. ಉಚಿತ ಸೈಟ್ ನೀಡಲು ಸಹ ತೀರ್ಮಾನಿಸಿದ್ದೇವೆ ಅಂತ ಭರವಸೆ ನೀಡಿದ್ದಾರೆ. ಸೈಟ್ ಇಲ್ಲದವರು ಸೈಟ್ ಖರೀದಿಯನ್ನ ಮಾಡಬೇಡಿ ಅಂತ ಹೇಳಿದ್ದಾರೆ. ಉಚಿತ ಸೈಟ್ ನೀಡಲು ಶೀಘ್ರವೇ ತೀರ್ಮಾನ ಆಗುತ್ತೆ. ತಲೆ ಮೇಲೆ ಎಲ್ಲರಿಗೂ ಒಂದು ಸೂರು ಇರಬೇಕು ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ ಕೊಳಚೆ ನೀರನ್ನ ಕುಡಿತಾ ಇದ್ದೀರಿ, ನಿಮ್ಮ ಆರೋಗ್ಯ ಕೆಡುತ್ತಿದೆ, ಆಸ್ಪತ್ರೆಯನ್ನ ನಿರ್ಮಿಸ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಕ್ಷೇತ್ರ ಕನಕಪುರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಘೋಷಣೆ. ಭರವಸೆಯನ್ನ ಕೊಟ್ಟಿದ್ದಾರೆ ಜನರಿಗೆ. ಸೈಟ್ ಇಲ್ಲದವರಿಗೆ ಉಚಿತ ಸೈಟ್ ಭಾಗ್ಯವನ್ನ ಕಲ್ಪಿಸ್ತೇನೆ ಅಂತ ಡಿಕೆ ಸರ್ಕಾರದಿಂದ ಮಹತ್ವದ ಘೋಷಣೆ ಇದು. ಉಚಿತ ಸೈಟ್ ನೀಡುವ ಭರವಸೆಯನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವಿದ್ಯಾರ್ಥಿಗಳಿಗೆ ಈಗಾಗಲೇ ಉಚಿತ ಬಸ್ ಪಾಸ್ ಅನ್ನ ನೀಡಲಾಗ್ತಾ ಇದೆ. ಉಚಿತ ಸೈಟ್ ನೀಡಲು ಕೂಡ ನಾವು ತೀರ್ಮಾನಿಸಿದ್ದೇವೆ ಅಂತ ಹೇಳಿದ್ದಾರೆ. ಸೈಟ್ ಇಲ್ಲದವರು ಸೈಟ್ ಅನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಜನರಿಗೆ. ಉಚಿತ ಸೈಟ್ ನೀಡಲು ಶೀಘ್ರವೇ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಹೇಳಿದ್ದು, ಎಲ್ಲರ ತಲೆಯ ಮೇಲೆ ಒಂದು ಸೂರು ಇರಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿನ ಕೊಳಚೆ ನೀರನ್ನ ಕುಡಿತಾ ಇದ್ದೀರಾ, ನಿಮ್ಮ ಆರೋಗ್ಯ ಕೂಡ ಹದಗೆಡ್ತಾ ಇದೆ, ಆಸ್ಪತ್ರೆಯನ್ನ ನಾನು ನಿರ್ಮಿಸ್ತೇನೆ ಅಂತ ಹೇಳಿರುವಂತದ್ದು ಭರವಸೆಯನ್ನ ನೀಡಿದ್ದಾರೆ. ಸ್ವಕ್ಷೇತ್ರ ಕನಕಪುರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಘೋಷಣೆ. ಸೈಟ್ ಇಲ್ಲದವರಿಗೆ ಉಚಿತ ಸೈಟ್ ಭಾಗ್ಯ ಇದೀಗ ಡಿಕೆ ಸರ್ಕಾರದಿಂದ ಮಹತ್ವದ ಘೋಷಣೆಯಾಗಿರುವಂತದ್ದು. ಉಚಿತ ಸೈಟ್ ನೀಡುವ ಭರವಸೆಯನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನ ವಿತರಣೆ ನೀಡಲಾಗ್ತಾ ಇದೆ. ಈಗ ಸೈಟ್ ಇಲ್ಲದವರಿಗೆ ಕೂಡ ಉಚಿತ ಸೈಟ್ ಅನ್ನ ನೀಡೋದಕ್ಕೆ ನಾವು ತೀರ್ಮಾನಿಸಿದ್ದೇವೆ ಅಂತ ಹೇಳಿದ್ದಾರೆ. ಸೈಟ್ ಇಲ್ಲದವರು ಯಾರು ಕೂಡ ಸೈಟ್ ಅನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ. ನಾನು ಹೇಳಿದ್ದೇನೆ, ಬಡವರಿಗೆ ಸೈಟ್ ಹಚ್ಚುವುದು ಯಾರಾದ್ರೆ ತಲೆ ಇದೆ ಆ ತಲೆ ಮೇಲೆ ಸೂರು ಇರಲೇಬೇಕು ಅನ್ನೋದು ಕೂಡ ನಾವು ಎಲ್ಲರಿಗೂ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೇವೆ. ರಾಮನಗರದಲ್ಲಿ ಮತ್ತು ಆರೋಗ್ಯ ನಾನು ಹೇಳಿದ್ದೇನೆ, ಬಡವರಿಗೆ ಸೈಟ್ ಹಚ್ಚುವುದು ಯಾರಾದ್ರೆ ತಲೆ ಇದೆ ಆ ತಲೆ ಮೇಲೆ ಸೂರು ಇರಲೇಬೇಕು ಅನ್ನೋದು ಕೂಡ ನಾವು ಎಲ್ಲರಿಗೂ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೇವೆ. ರಾಮನಗರದಲ್ಲಿ ಮತ್ತು ಆರೋಗ್ಯ ನಾನು ಹೇಳಿದ್ದೇನೆ, ಬಡವರಿಗೆ ಸೈಟ್ ಹಚ್ಚುವುದು ಯಾರಾದ್ರೆ ತಲೆ ಇದೆ ಆ ತಲೆ ಮೇಲೆ ಸೂರು ಇರಲೇಬೇಕು ಅನ್ನೋದು ಕೂಡ ನಾವು ಎಲ್ಲರಿಗೂ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೇವೆ. ರಾಮನಗರದಲ್ಲಿ ಮತ್ತು ಆರೋಗ್ಯ ನಾನು ಹೇಳಿದ್ದೇನೆ, ಬಡವರಿಗೆ ಸೈಟ್ ಹಚ್ಚುವುದು ಯಾರಾದ್ರೆ ತಲೆ ಇದೆ ಆ ತಲೆ ಮೇಲೆ ಸೂರು ಇರಲೇಬೇಕು ಅನ್ನೋದು ಕೂಡ ನಾವು ಎಲ್ಲರಿಗೂ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೇವೆ. ರಾಮನಗರದಲ್ಲಿ ಮತ್ತು ಆರೋಗ್ಯ ನಾನು ಹೇಳಿದ್ದೇನೆ, ಬಡವರಿಗೆ ಸೈಟ್ ಹಚ್ಚುವುದು ಯಾರಾದ್ರೆ ತಲೆ ಇದೆ ಆ ತಲೆ ಮೇಲೆ ಸೂರು ಇರಲೇಬೇಕು ಅನ್ನೋದು ಕೂಡ ನಾವು ಎಲ್ಲರಿಗೂ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಕೂಡ ಮಾರ್ಗದರ್ಶನ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್ ದೂರವಾಣಿ ಸಂಪರ್ಕದಲ್ಲಿ. ಜೀವನ್, ಈಗ ಆಲ್ರೆಡಿ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸ್ವಕ್ಷೇತ್ರಕ್ಕೆ ಬಂದಿದ್ದಾರೆ. ಒಂದಷ್ಟು ಮಹತ್ವದ ಘೋಷಣೆಯನ್ನ ನೀಡಿದ್ದಾರೆ. ಸೈಟ್ ಇಲ್ಲದವರಿಗೆ ಸೈಟ್ ನೀಡ್ತೀನಿ ಅಂತ ಏನೆಲ್ಲ ಅಪ್ಡೇಟ್ ಇದೆ, ಮಾಹಿತಿ ಇದೆ? ಏನ್ ಈ ಒಂದು ಡಿಕೆ ಶಿವಕುಮಾರ್ ಅವರು ಏನೊಂದು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಆ ಒಂದು ಸಂದರ್ಭದಲ್ಲೇ ಒಂದು ಕೆಲವಷ್ಟು ಮಹತ್ವದ ಘೋಷಣೆಗಳನ್ನ ಮಾಡ್ತಾರೆ. ಮೊದಲ ಕ್ಯಾಬಿನೆಟ್ ನಲ್ಲೇನೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಆಗಿರಬಹುದು, ಇನ್ನು ಏನೊಂದು ಯುವಕರ ಸಂಘ ಕಟ್ಟಬೇಕು ಅನ್ನೋ, ಭಾರತ್ ಜೋಡೋ ಯುವಕರ ಸಂಘ ಕಟ್ಟಬೇಕು ಅನ್ನೋ ಒಂದದ್ದು, ಅದರ ಜೊತೆಗೆ ಕೆಲವೊಂದು ಮಹತ್ವವಾದ ನಿರ್ಣಯಗಳನ್ನ ಕೈಗೊಳ್ಳುತ್ತಾರೆ ಡಿಕೆ ಶಿವಕುಮಾರ್ ಅವರು. ಇದಾದ ಬಳಿಕ ಏನೊಂದು ಇವಾಗ ಆಲ್ರೆಡಿ ಈಗ ಪ್ರಮಾಣ ವಚನ ಸ್ವೀಕರಿಸಿ 3-4 ದಿನಗಳ ಬಳಿಕ ಡಿಕೆ ಶಿವಕುಮಾರ್ ಅವರು ಸ್ವಕ್ಷೇತ್ರಕ್ಕೆ ಬಂದಿರುವಂತದ್ದು.
ಇನ್ನು ಸ್ವಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಒಂದೊಂದು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೂ ಭೇಟಿ ನೀಡಿ ಪ್ರತಿಯೊಬ್ಬ ಜನರ ಹತ್ರನೂ ಕೂಡ ಮಾತನಾಡ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರು. ಈ ಒಂದು ಸಂದರ್ಭದಲ್ಲಿ ಮತ್ತೊಂದಷ್ಟು ಮಹತ್ವದ ಸಂದೇಶಗಳು, ಮಹತ್ವದ ಮಾತುಗಳನ್ನ ಆಡ್ತಿರುವಂತದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಬಾರಿಯೂ ಏನೊಂದು ಕಾಂಗ್ರೆಸ್ ಸರ್ಕಾರವನ್ನೇ ಅಧಿಕಾರಕ್ಕೆ ತರಬೇಕು ಅಂತ ಪಣ ತೊಟ್ಟಿರುವಂತದ್ದು. ಈಗ ಆಲ್ರೆಡಿ ಏನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಒಂದು ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಏನಂದ್ರೆ ಮುಂದಿನ ಬಾರಿಯೂ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಮಹತ್ವವಾದಂತಹ ಸಂದೇಶವನ್ನ, ಕಳೆದ ಬಾರಿ ಏನು 136 ಸೀಟ್ಗಳು ಬರುತ್ತೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ರೀತಿಯಂತೆ ಕೆಲವೊಂದಿಷ್ಟು ಕೆಲಸಗಳನ್ನ ಗ್ರೌಂಡ್ ಲೆವೆಲ್ ಇಂದ ವರ್ಕ್ ಮಾಡಿ ಇನ್ನೊಂದು 136 ಸೀಟ್ಗಳನ್ನ ಮೊದಲನೇ ಬಾರಿನೇ ಅಂದ್ರೆ ಒಂದೇ ಬಾರಿಗೆ ಒಂದು 136 ಸೀಟ್ ಗಳಿಸಿ ಒಂದು ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದ್ರು. ಇದಾದ ಬಳಿಕ ಈಗ 2028 ಅವಧಿಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಲಿಕ್ಕೆ ಪಣ ತೊಟ್ಟಿರುವಂತದ್ದು. ಇದೇ ಸಮಯದಲ್ಲಿ ಇನ್ನು ಕನಕಪುರ ಜನರಿಗೆ ಒಂದು ಮಹತ್ವವಾದಂತಹ ಘೋಷಣೆ ಕೂಡ ಮಾಡಿರುವಂತದ್ದು. ಯಾರು ಕೂಡ ಸೂರಿಲ್ದಲೇ ಇರಬಾರ್ದು, ಸೂರಿನ ಒಂದು ವ್ಯವಸ್ಥೆಯನ್ನ ನಾನು ಕಲ್ಪಿಸ್ತೀನಿ, ಪ್ರತಿಯೊಬ್ಬರಿಗೂ ಒಂದು ಸೈಟ್ ಅನ್ನ ನಾನು ಕೊಡ್ತೀನಿ ಅನ್ನೋ ಒಂದು ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೊಟ್ಟಿರೋದು. ಇನ್ನು ಇದರ ಜೊತೆಗೆ ಅವರ ಒಂದು ಮಹತ್ವವಾದಂತಹ ಸಂದೇಶದ ಜೊತೆಗೆ ಏನು ಮುಂದಿನ ಬಾರಿ ಅಧಿಕಾರಕ್ಕೆ ಬರಬೇಕು ಅಂತ ಮನಸ್ಸಿನಲ್ಲಿ ನಾಟಿರೋದಂತೂ ಸತ್ಯ ಆಗಂಗ. ಎಸ್, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ. ನಾನು ಹೇಳಿದ್ರೆ ಬಡವರಿಗೆ ಸೈಟ್ ಹಚ್ಚುವುದು, ಯಾರಾದ್ರೆ ತಲೆ ಇದೆ ಆ ತಲೆ ಮೇಲೆ ಸೂರು ನಾವು ಎದುರು ಹೇಳಿದ್ದೀವಿ. ಅದು ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೇವೆ. ವಾಹನಗಳು ಮತ್ತು ಆರೋಗ್ಯ ನಾನು ಹೇಳಿದ್ರೆ ಬಡವರಿಗೆ ಸೈಟ್ ಹಚ್ಚುವುದು, ಯಾರಾದ್ರೆ ತಲೆ ಇದೆ ಆ ತಲೆ ಮೇಲೆ ಸೂರು ನಾವು ಎದುರು ಹೇಳಿದ್ದೀವಿ. ಅದು ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೇವೆ. ವಾಹನಗಳು ಮತ್ತು ಆರೋಗ್ಯ ನಾನು ಹೇಳಿದ್ರೆ ಬಡವರಿಗೆ ಸೈಟ್ ಹಚ್ಚುವುದು, ಯಾರಾದ್ರೆ ತಲೆ ಇದೆ ಆ ತಲೆ ಮೇಲೆ ಸೂರು ನಾವು ಎದುರು ಹೇಳಿದ್ದೀವಿ. ಅದು ಎಲ್ಲರೂ ಕೂಡ ಮಾರ್ಗದರ್ಶನ